ಹಾಯ್ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನಲ್ಲಿ ನಾನು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಚಿಕನ್ ಕಬಾಬ್ಗೆ 1 kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಕಬಾಬ್ಗೆ ಬೋನ್ಲೆಸ್ ಚಿಕನ್ನೇ ಚೆನ್ನಾಗಿರೋದು. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಬಾಬ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನು ತೇಜು ಕಬಾಬ್ ಮಿಕ್ಸ್ ಯೂಸ್ ಮಾಡ್ತೀನಿ. ಈ ಮಿಕ್ಸ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಡಿಮಾರ್ಟಲ್ಲೂ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ. ಇದು 1 kgಗೆ ನಾನು 2 ಪ್ಯಾಕೆಟ್ ಹಾಕೊತಾ ಇದ್ದೀನಿ. 1/2 kgಗೆ 1 ಪ್ಯಾಕೆಟ್ ಥರ. ಇವಾಗ ಪ್ಯಾಕೆಟ್ ಕಟ್ ಮಾಡಿ ಒಂದು ಬೌಲ್ ತೊಗೊಂಡು ಬೌಲಲ್ಲಿ ಅದನ್ನು ಹಾಕೊತಾ ಇದ್ದೀನಿ. ಪ್ಲಾಸ್ಟಿಕ್ ಬೌಲಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಮೈಕ್ರೋ ಸೇಫ್, ಅದು ಏನು ಪ್ರಾಬ್ಲಮ್ ಇಲ್ಲ. ಅದೇನು ಅಡುಗೆಗೆ ಯೂಸ್ ಮಾಡ್ತಾ ಇಲ್ಲ ಅಲ್ವಾ ನಾನು. ಆಮೇಲೆ 2 ಪ್ಯಾಕೆಟ್ ಹಾಕೊತೀನಿ. ಹಾಕೊಂಡು ನಂತರ ಇದಕ್ಕೆ ಫ್ರೆಶ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇವಾಗ ತಾನೇ ಮಾಡ್ಕೊಂಡಿದ್ದೀನಿ. ಅದೊಂದು 2 ಸ್ಪೂನ್ ಹಾಕೋಬೇಕು. ನೋಡಿ ಹಾಕೊತೀನಿ. ಜಾರಿಂದನೇ ತೆಗೆದು ಡೈರೆಕ್ಟಾಗಿ 2 ಸ್ಪೂನ್ ಹಾಕೊಂಡು ನಂತರ ಇದಕ್ಕೆ 1/2 kgಗೆ 1 ಎಗ್ಗು ಥರ 1 ಕಿಲೋಗೆ 2 ಎಗ್ ಹಾಕೊತೀನಿ. ಹೊಡೆದು ಅದನ್ನು ಅದರಲ್ಲಿ ಸೇರಿಸ್ಕೋಬೇಕು. ಇನ್ನು ಬೇರೆ ಏನು ಬೇಕಾಗಿಲ್ಲ ಇದಕ್ಕೆ. ಇಷ್ಟೇ, ಉಪ್ಪು ಖಾರ ಎಲ್ಲ ಅದರಲ್ಲೇ ಇರುತ್ತೆ. ಏನಾದರೂ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಖಾರ ಇದು ಅಂದರೆ ಇನ್ನು ಸ್ವಲ್ಪ ಪೌಡ್ರ್ ಬೇಕಾದ್ರೆ ನೀವು 1 ಪ್ಯಾಕೆಟಲ್ಲಿ 1/2 ಪ್ಯಾಕೆಟ್ ಬೇಕಾದ್ರೆ ಹಾಕೋಬೋದು. ನಾನು 2 ಪ್ಯಾಕೆಟ್ ಮಾತ್ರನೇ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನನಗೆ ಕೈ ಸ್ವಲ್ಪ ಉರಿ ಬರುತ್ತೆ ಏನಾದರೂ ಖಾರದ ಐಟಮ್ ಇಟ್ಟಿದ್ರೆ. ಅದರಿಂದ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಒಂಥರ ಪೇಸ್ಟ್ ಆಗಬೇಕದು, ಅಂಟು ಥರ ಬರಬೇಕು ಎಗ್ಗೆಲ್ಲ ಮಿಕ್ಸ್ ಆದರೆ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಕನ್ ಸೇರಿಸ್ಕೋಬೇಕು. ಚಿಕನ್ ಸೇರಿಸ್ಕೊಂಡು ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ನಿಮಗೆ 1 ಅವರ್ ಟೈಮ್ ಸಿಕ್ಕಿದ್ರು ಇಡೀ, ಇಲ್ಲ 2 ಅವರ್ ಟೈಮ್ ಸಿಕ್ಕಿದ್ರು ಇಡೀ, ಇಲ್ಲ ಟೈಮೇ ಇಲ್ಲ ನನಗೆ 10 ನಿಮಿಷದಲ್ಲೇ ಮಾಡಬೇಕು ಅಂದರೆ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಪಕ್ಕದಲ್ಲಿ ಇಟ್ಬಿಟ್ಟು ಆಚೆನೆ ಆಮೇಲೆ ನೀವು ಡೈರೆಕ್ಟಾಗಿ ಮಾಡ್ಕೋಬೋದು. ನನಗೆ ಟೈಮ್ ಇದೆ ಇನ್ನೂ, ಅದರಿಂದ ನಾನು ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸ್ವಲ್ಪ ಹೊತ್ತು ಅದು ನೆನೆದ್ರೆ ಕಬಾಬ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದರಿಂದ ಅಷ್ಟೇ. ಇನ್ನೇನು ನಮ್ಗೆ ಅರ್ಜೆಂಟ್ ಇದ್ದರೆ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಅಂದರೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇಟ್ಕೊಂಡು ಸ್ವಲ್ಪ ಮ್ಯಾರಿನೇಟ್ ಆಗಿ ಬಿಟ್ಬಿಡ್ಬೇಕು. ಚೆನ್ನಾಗಿ ಅದ್ರೊಳಗಡೆ ಎಲ್ಲ ಅದು ಅಬ್ಸರ್ವ್ ಆಗುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಪ್ಲೇಟ್ ಮುಚ್ಚಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇಟ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೊತೀನಿ. 1 ಸ್ಪೂನ್ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಕಬಾಬು ಅಂತ ನನ್ನ ಇದು ಅಷ್ಟೇ ಅನಿಸಿಕೆ. ಅದರಿಂದ ಸೇರಿಸ್ಕೊತಾ ಇದ್ದೀನಿ. ಒಂಥರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡುತ್ತೆ ಆಯಿಲ್ ಹಾಕಿದ್ರೆ ಅಂತ. ನನಗೆ ಒಂದು ಸರಿ ಹಾಕಿ ನೋಡಿದೆ, ಚೆನ್ನಾಗಿತ್ತು. ಅದರಿಂದ ಹಾಕ್ತಾಯಿದ್ದೀನಿ. ಸರಿ, ಇವಾಗ ಎತ್ತಿ ಫ್ರಿಜ್ಜಲ್ಲಿ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೊತೀನಿ. 1 ಅವರ್ ಆದಮೇಲೆ ತೆಗೆದು ಅದನ್ನು ಕಬಾಬ್ ಮಾಡ್ತೀನಿ. ಆಯಿತಾ? ಇವಾಗ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇವಾಗ 1 ಅವರ್ ನಂತರ ನಾನು ಕಬಾಬ್ ಮಾಡೋಣ ಅಂತ ಆಯಿಲ್ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿ ಅದರಲ್ಲಿ ನಾನು ಪುಟ್ಟ ಬಾಣಲಿ ತೊಗೊಂಡಿದ್ದೀನಿ. ದೊಡ್ಡ ಬಾಣಲಿ ತೊಗೊಳ್ಳಲ್ಲ ನಾನು ಯಾವತ್ತೂ. ಒಂದು 12-15 ಪೀಸ್ ಹಾಕೋಷ್ಟು ಆಗೋವಂಥ ಬಾಣಲಿ ತೊಗೊತೀನಿ. ಸುಮ್ಮನೆ ಏನಕ್ಕೆ, ಆಯಿಲ್ ಜಾಸ್ತಿ ಯೂಸ್ ಆಗುತ್ತಲ್ವ, ಹಾಕಬೇಕು ಕರಿಯೋಕ್ಕೆ. ಇವಾಗ ನೋಡಿ ನಾನು 15 ಪೀಸ್ ಕಬಾಬ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕಬಾಬ್ ಮಿಕ್ಸಲ್ಲಿ. ಚೆನ್ನಾಗಿರುತ್ತೆ. ಇದು ಫ್ರೈ ಆಗುವಾಗ ಇದ್ರ ಜೊತೆ ಅದು ಫ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ ಫ್ರೈ ಆಗ್ತಾಯಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು. ಕಬಾಬ್ ಮಾಡುವಾಗ ಮೇಲ್ಗಡೆ ಬೆಂದೋಗ್ಬಿಡುತ್ತೆ, ನಿಮಗೆ ಒಳಗಡೆ ಹಾಗೇ ಇರುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಒಂದು 4 to 5 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಇದು ಬಂದು ಬೋನ್ಲೆಸ್ ಆಗಿರೋದ್ರಿಂದ ಬೇಗ ಬೇಯುತ್ತೆ, ನಿಮಗೆ ತುಂಬ ಟೈಮ್ ತಗೊಳ್ಳಲ್ಲ. ನೋಡಿ ಬೇಯ್ತಾ ಇದೆ. ನೋಡಿ ಹಾಗೆ ನೋಡ್ತಾ ಇರಿ. ನಾನು ಅವತ್ತು ಅರಳಿದೆ ಸಾಂಗ್ದು ಕಂಟಿನ್ಯೂ ಇವತ್ತು ಇನ್ನೊಂದಿದು ಆಡ್ತೀನಿ. ನೋಡ್ತಾ ಇರಿ. ಹಾಗೆ ಕಬಾಬ್ನ ತಿರುಗಿಸ್ಬಿಟ್ಟು ತೆಗಿತೀನಿ. ನನ್ನ ಸಾಂಗ್ ಏನಾದ್ರು ಕಂಟಿನ್ಯೂ ಆದರೆ ಹಾಗೆ ನೋಡ್ತಾ ಇರಿ. ಹಾಡು ಕೇಳಿಕೊಂಡು ನೋಡ್ತಾ ಇರಿ. ಚೆಲುವಿನ ಬೆಡಗಿನ ಒಲವನು ಚೆಲ್ಲಿದೆ ಮಧುವನ, ಚಂದ್ರನ ಯೌವನ ಬೆರೆತರೆ ಜೀವನ ಪಾವನ. ಚೆಲುವಿನ ಬೆಡಗಿನ ಒಲವನು ಚೆಲ್ಲಿದೆ ಮಧುವನ,
ಚಂದ್ರನ ಯೌವನ ಬೆರೆತರೆ ಜೀವನ ಪಾವನ ಪಪ ಮಗ ಮಪ ನಿನಿ ಪಮ ಪನಿ ನೀ ಪಮ ಸಾರಿ ಪಗಾರಿ ನಿಸ ಸೂರ್ಯನ ಉದಯಕ್ಕೆ ಚಂದಿರನ ಸರಿ ಸೂರ್ಯನ ಉದಯಕ್ಕೆ ಚಂದಿರನ ಸರಿ ಜೀವ ಬಾವ ನಿನ್ನದೆ ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ ಬಯಸಿದೆ ಬಯಸಿದೆ ಪ್ರಿಯತಮನ ಸರಿ ಬಯಸಿದೆ ಒಲವಿನ ಕರೆ ಸರಿದಿದೆ ತೆರೆ ಒಲವಿನ ಕರೆ ಸರಿದಿದೆ ತೆರೆ ಕೇಳದೆ ಈ ಮೊರೆ ಬಾಳಿನಾದರೆ ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ. ನೋಡಿ ಕಬಾಬ್ ಎಲ್ಲ ಚೆನ್ನಾಗಿ ತಿರುಗಿಸ್ದೆ. ಸ್ವಲ್ಪ ಗಂಟ್ಲು ಸರಿ ಇಲ್ಲ ನನಗೆ. ಮಾರ್ನಿಂಗ್ ಇವಾಗ ದನದ ಮಸಾಲ ಬೇಗ ಹೇಳೋದ್ರಿಂದ ಸ್ವಲ್ಪ ಗಂಟ್ಲು ಅಷ್ಟು ಇದಾಗಿಲ್ಲ. ನೋಡಿ ಇವಾಗ ಕಬಾಬು ಒಂದು 4-5 ಮಿನಿಟ್ಸ್ ಆಗಿದೆ. ಇವಾಗ ಪ್ಲೇಟ್ ತೊಗೊಂಡು ಅದ್ರಲ್ಲಿ ಟಿಶ್ಯೂ ಪೇಪರ್ ಹಾಕಿದ್ದೀನಿ, ರಿಮೂವ್ ಮಾಡ್ಕೊತಾ ಇದ್ದೀನಿ. ಬೆಂದಿರುತ್ತೆ, ಒಂದು 4-5 ಮಿನಿಟ್ಸ್ಗೆ ಬೆಂದಿರುತ್ತೆ. ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಮತ್ತು ಈ ಆಯಿಲ್ನ ಏನಕ್ಕೆ ಯೂಸ್ ಮಾಡ್ಬೋದು, ತಿರ್ಗಾ ನೀವು ರೀಹೀಟ್ ಮಾಡಿ ಈ ಥರ ಕುದಿಯೋ ಇದರಲ್ಲಿ ಯೂಸ್ ಮಾಡಬಾರ್ದು. ಈ ಆಯಿಲ್ನ ನೀವು ಕಬಾಬ್ ಮಾಡಿದ್ಮೇಲೆ ನಿಮಗೆ ಒಂದು ಸಾರಿ ಬಿರಿಯಾನಿ ಮಾಡೋಷ್ಟು ಆಯಿಲ್ ಇರುತ್ತೆ, ಒಂದು 3 ಗ್ಲಾಸ್ಗೆ ಬಿರಿಯಾನಿ ಮಾಡೋಷ್ಟು ಆಯಿಲ್ ಇರುತ್ತೆ. ಇದನ್ನು ನಾನು ಬಿರಿಯಾನಿಗೆ ಮಾತ್ರನೇ ಯೂಸ್ ಮಾಡ್ಕೊತೀನಿ. ಅದೇನು ಸ್ಮೋಕ್ ಬರಲ್ಲ ಅಲ್ವಾ, ಸುಮ್ಮನೆ ಕಾಯುತ್ತೆ, ಆನಿಯನ್ ಹಾಕ್ತೀವಿ, ಫ್ರೈ ಮಾಡಿ ಮಸಾಲೆಗಳು ಹಾಕಿ ಮಾಡೋದಲ್ವ, ಈ ಥರ ಕುದಿಯೋಲ್ಲ ಅಲ್ವಾ. ಅದರಿಂದ ನಾನು ಇದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಇದಾದಮೇಲೆ ಆರಿದ್ಮೇಲೆ ಫಿಲ್ಟ್ರ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊತೀನಿ. ಇಟ್ಕೊಂಡು ಆಚೆ ಬೇಕಾದ್ರೆ ಇಟ್ಕೋಬೋದು, ಇಲ್ಲ ಫ್ರಿಜ್ಜಲ್ಲಿ ಬಂದು ಸೈಡಲ್ಲಿ ಬೇಕಾದ್ರೆ ಇಟ್ಕೋಬೋದು. ಇಟ್ಕೊಂಡು ನೆಕ್ಸ್ಟ್ ನೀವು ಗ್ರೇವಿ ಮಾಡ್ತೀರಾ ಇಲ್ಲ ಬಿರಿಯಾನಿ ಮಾಡ್ತೀರಾ, ಏನು ಮಾಡೋದು ಸರ್, ನೀವು ಆಯಿಲ್ನ ಯೂಸ್ ಮಾಡಿಬಿಡಿ, ಒಂದು ವಾರದೊಳಗಡೆ ಯೂಸ್ ಮಾಡ್ಕೊಂಡ್ಬಿಡಿ, ನೆಕ್ಸ್ಟ್ ವೀಕ್ ಮಾಡೋಷ್ಟರಲ್ಲೇ ಯೂಸ್ ಮಾಡ್ಕೊಡ್ಬೋದು. ಇದು ಈ ಥರ ಯೂಸ್ ಮಾಡ್ಕೊಳ್ಳಿ. ನೀವು ವೇಸ್ಟ್ ಏನು ಮಾಡೋಕ್ಕೆ ಹೋಗ್ಬೇಡಿ. ಆಯಿಲ್ನ ರೀಹೀಟ್ ಮಾಡಬಾರ್ದು ಅಷ್ಟೇ, ಈ ಥರ ಬಾಯ್ಲಿಂಗ್ ಇದಕ್ಕೆ ಬರಬಾರ್ದು ಆಯಿಲು. ಈಗ ಅಂಗಡಿಗಳೆಲ್ಲ ಅದಲ್ಲೇ ಮಾಡ್ತಾ ಇರ್ತಾರೆ, ಮಾಡಿ 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 ಕಪ್ಪಾಗಿರುತ್ತೆ. ನಮ್ಮ ಮನೆಯಲ್ಲಿ ಆಯಿಲೆಲ್ಲ ಆ ಥರ ಇರಲ್ಲ, ಇದೇ ಕಲರಲ್ಲಿರುತ್ತೆ ಆಯಿಲು. ಫಿಲ್ಟ್ರ್ ಮಾಡಬೇಕಷ್ಟೇ. ಒಂದು ಫಿಲ್ಟ್ರ್ ಮಾಡಿ ನೀವು ಒಂದು ಕಂಟೈನರಲ್ಲಿ ಹಾಕಿ ಆಚೆ ಇಟ್ಟು ಪರವಾಗಿಲ್ಲ, ಇಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಪರವಾಗಿಲ್ಲ. ನೆಕ್ಸ್ಟ್ ಬಿರಿಯಾನಿ ಗ್ರೇವಿ ಇಲ್ಲ ಸಾರು ಮಾಡುವಾಗ ಸ್ವಲ್ಪ, ಇಲ್ಲ ನೀವು ಚಿಕನ್ ಐಟಮ್ ನಾನ್ ವೆಜ್ ಐಟಮ್ಗೆ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಅಷ್ಟೇ ನಾವು ಯೂಸ್ ಮಾಡಿ ಖಾಲಿ ಮಾಡಿಬಿಡಿ ಬೇಗ ಅಷ್ಟೇ. ನಾನು ವೇಸ್ಟ್ ಮಾಡಲ್ಲಪ್ಪ, ಈ ಥರನೇ ಯೂಸ್ ಮಾಡ್ಕೊಳ್ಳೋದು. ತಿರ್ಗಾ ಕಬಾಬ್ ಮಾಡಲ್ಲ ನಾನು ಅದರಲ್ಲಿ. ಇವಾಗ ನೋಡಿ ಫಸ್ಟ್ ಒಂದು ಟೈಮ್ ತೆಗೆದುಬಿಟ್ಟೆ. ನಮ್ಮ ಮನೇಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ನೆಕ್ಸ್ಟು ಹಾಕಿದ್ದೀನಿ. ಇದೊಂದು 3-4 ಮಿನಿಟ್ಸ್ ಅಷ್ಟೇ. ನನ್ನ ಚಾನಲ್ನ ನೀವೆಲ್ಲ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿಪ್ಪ, ಆಯಿತಾ. ನಾನು ಒಂದೊಂದು ಇದಲ್ಲೂ ಹೇಳ್ತಾ ಇದ್ದೀನಿ, ನನಗೆ ತುಂಬ ದಿನದ ಆಸೆ ಇದು, 4-5 ಇಯರ್ಸಿಂದನೇ ಆಸೆ. ಆವಾಗಿಂದನೇ ಟ್ರೈಪಾಡೆಲ್ಲ ತೊಗೊಂಡು ಇಟ್ಕೊಂಡಿದ್ದೆ, ಆದರೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗೆಯೇ ಪೋಸ್ಟ್ಪೋನ್ ಆಗ್ತಾ ಬಂತು. ಇವಾಗ ಮಾಡ್ತಾಯಿದ್ದೀನಿ, ನನಗೆ ಸಪೋರ್ಟ್ ಮಾಡಿ. ಇವಾಗ ನೋಡಿ ನಾನು ತೆಗೆದುಬಿಟ್ಟು ಅದನ್ನು ಪ್ಲೇಟಲ್ಲಿ ಇಟ್ಟು ತೋರಿಸ್ತೀನಿ, ಆಯಿತಾ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ವೆರಿ ವೆರಿ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಮನೆಯಲ್ಲಿ. ಸುಮ್ಮನೆ ಅಂಗಡಿನಲ್ಲಿ ಅವ್ರು ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ, ರೀಯೂಸ್ ಮಾಡಿರೋ ಆಯಿಲ್ನೇ ರೀಯೂಸ್ ಮಾಡ್ತಾನೆ ಇರ್ತಾರೆ. ಇವಾಗ ನೋಡಿ ಪ್ಲೇಟಲ್ಲಿ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮಾಡಿ ತಿಂದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ಥ್ಯಾಂಕ್ ಯು.